ಕಾಶ್ಮೀರ ಉಗ್ರದಾಳಿ ಬಳಿಕ ಪಾಕ್ ಪ್ರಜೆಗಳಿಗೆ ದೇಶ ತೊರೆಯುವಂತೆ ಕೇಂದ್ರ ಸರ್ಕಾರ ಖಡಕ್ ಸೂಚನೆಯನ್ನು ನೀಡಿದ್ದು ಇದೀಗ ಭಾರತದಲ್ಲಿನ ಪಾಕಿಸ್ತಾನಿಗಳಿಗೆ ಆತಂಕ ಶುರುವಾಗಿದೆ. ಭಟ್ಕಳ, ಮಂಗಳೂರು, ತುಮಕೂರಿನಲ್ಲಿ ಹಲವರು ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ನಿರ್ಧಾರ ತೆಗೆದುಕೊಂಡಿದ್ದು ಭಾರತದಲ್ಲಿರುವ ಪಾಕ್ ಪ್ರಜೆಗಳಿಗೆ ದೇಶ ತೊರೆಯುವ ಡೆಡ್ಲೈನ್ ನೀಡಿದ್ದಾರೆ. ಇದೀಗ ಈ ಡೆಡ್ಲೈನ್ ಭಾರತದಲ್ಲಿರುವ ಪಾಕಿಸ್ತಾನಿಯರಿಗೆ ಸಂಕಷ್ಟ ತಂದೊಡ್ಡಿದೆ. ಭಾರತದಿಂದ ಪಾಕ್ ಪ್ರಜೆಗಳಿಗೆ ಗೇಟ್ ಪಾಸ್ ದೇಶ ತೊರೆಯಲು ಕೇಂದ್ರ ಸರ್ಕಾರ ಗಡುವು ನೀಡಿದೆ. ಇದರ ಬೆನ್ನಲ್ಲೇ ಇದೀಗ ಭಟ್ಕಳದಲ್ಲಿರುವ 10 ಪಾಕ್ ಮಹಿಳೆಯರು ಹಾಗೂ ಅವರ ಮಕ್ಕಳು ಸೇರಿ 14 ಜನರಿಗೆ ಸಂಕಷ್ಟ ಶುರುವಾಗಿದೆ. ಭಟ್ಕಳ ಪುರುಷರನ್ನ ಮದುವೆಯಾಗಿ ವೀಸಾ ಪಡೆದು ಭಟ್ಕಳದಲ್ಲೇ ಈ ಮಹಿಳೆಯರು ನೆಲೆಸಿದ್ದು 2 ವರ್ಷಕ್ಕೊಮ್ಮೆ ನವೀಕರಿಸಬೇಕಾದ ವೀಸಾ ಪಡೆದು ವಾಸಿಸುತ್ತಿದ್ದಾರೆ. ಇದೀಗ ಕೇಂದ್ರ ಸರ್ಕಾರದ ಖಡಕ್ ಸೂಚನೆ ಬೆನ್ನಲ್ಲೇ ಪಾಕ್ ಪ್ರಜೆಗಳು ಅತಂತ್ರರಾಗಿದ್ದಾರೆ. ತುಮಕೂರಿನಲ್ಲಿ 3 ಪಾಕ್ ಪ್ರಜೆಗಳ ವಾಸ. ತುಮಕೂರಿನಲ್ಲೂ 3ರನ್ನ ಮದುವೆಯಾಗಿ ಕಳೆದ 10 ವರ್ಷದಿಂದ ವಾಸಿಸುತ್ತಿರೋ ಪಾಕ್ ಮೂಲದ ಮಹಿಳೆಯರಿಗೆ ಸಂಕಷ್ಟ ಎದುರಾಗಿದೆ. ಮಂಗಳೂರಿನಲ್ಲಿ 2 ಪಾಕ್ ಮಹಿಳೆಯರಿಗೆ ಆತಂಕ. ಮಂಗಳೂರಿನಲ್ಲೂ ಅಲ್ಲಿನ ವ್ಯಕ್ತಿಗಳನ್ನು ಮದುವೆಯಾಗಿ ನೆಲೆಸಿರುವ 2 ಪಾಕ್ ಮೂಲದ ಮಹಿಳೆಯರಿಗೆ ಆತಂಕ ಶುರುವಾಗಿದೆ. FRRO ಕಚೇರಿ ವಾಪಸ್ ಕಳಿಸುವಂತೆ ಆದೇಶ ನೀಡಿದರೆ ಗೇಟ್ ಪಾಸ್ ಸಿಗಲಿದೆ. ಒಟ್ನಲ್ಲಿ ಭಾರತದಲ್ಲಿರುವ ಪಾಕ್ ಪ್ರಜೆಗಳಿಗೆ ಡವಡವ ಶುರುವಾಗಿದ್ದು ಇಲ್ಲೇ ವಿವಾಹವಾಗಿ ವಾಸಿಸುತ್ತಿದ್ದವರು ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಶ್ಮೀರ ಉಗ್ರದಾಳಿ ಬಳಿಕ ಪಾಕ್ ಪ್ರಜೆಗಳಿಗೆ ದೇಶ ತೊರೆಯುವಂತೆ ಕೇಂದ್ರ ಸರ್ಕಾರ ಖಡಕ್ ಸೂಚನೆಯನ್ನು ನೀಡಿದ್ದು ಇದೀಗ ಭಾರತದಲ್ಲಿನ ಪಾಕಿಸ್ತಾನಿಗಳಿಗೆ ಆತಂಕ ಶುರುವಾಗಿದೆ. ಭಟ್ಕಳ, ಮಂಗಳೂರು, ತುಮಕೂರಿನಲ್ಲಿ ಹಲವರು ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ನಿರ್ಧಾರ ತೆಗೆದುಕೊಂಡಿದ್ದು ಭಾರತದಲ್ಲಿರುವ ಪಾಕ್ ಪ್ರಜೆಗಳಿಗೆ ದೇಶ ತೊರೆಯುವ ಡೆಡ್ಲೈನ್ ನೀಡಿದ್ದಾರೆ. ಇದೀಗ ಈ ಡೆಡ್ಲೈನ್ ಭಾರತದಲ್ಲಿರುವ ಪಾಕಿಸ್ತಾನಿಯರಿಗೆ ಸಂಕಷ್ಟ ತಂದೊಡ್ಡಿದೆ. ಭಾರತದಿಂದ ಪಾಕ್ ಪ್ರಜೆಗಳಿಗೆ ಗೇಟ್ ಪಾಸ್ ದೇಶ ತೊರೆಯಲು ಕೇಂದ್ರ ಸರ್ಕಾರ ಗಡುವು ನೀಡಿದೆ. ಇದರ ಬೆನ್ನಲ್ಲೇ ಇದೀಗ ಭಟ್ಕಳದಲ್ಲಿರುವ 10 ಪಾಕ್ ಮಹಿಳೆಯರು ಹಾಗೂ ಅವರ ಮಕ್ಕಳು ಸೇರಿ 14 ಜನರಿಗೆ ಸಂಕಷ್ಟ ಶುರುವಾಗಿದೆ. ಭಟ್ಕಳ ಪುರುಷರನ್ನ ಮದುವೆಯಾಗಿ ವೀಸಾ ಪಡೆದು ಭಟ್ಕಳದಲ್ಲೇ ಈ ಮಹಿಳೆಯರು ನೆಲೆಸಿದ್ದು 2 ವರ್ಷಕ್ಕೊಮ್ಮೆ ನವೀಕರಿಸಬೇಕಾದ ವೀಸಾ ಪಡೆದು ವಾಸಿಸುತ್ತಿದ್ದಾರೆ. ಇದೀಗ ಕೇಂದ್ರ ಸರ್ಕಾರದ ಖಡಕ್ ಸೂಚನೆ ಬೆನ್ನಲ್ಲೇ ಪಾಕ್ ಪ್ರಜೆಗಳು ಅತಂತ್ರರಾಗಿದ್ದಾರೆ. ತುಮಕೂರಿನಲ್ಲಿ 3 ಪಾಕ್ ಪ್ರಜೆಗಳ ವಾಸ. ತುಮಕೂರಿನಲ್ಲೂ 3ರನ್ನ ಮದುವೆಯಾಗಿ ಕಳೆದ 10 ವರ್ಷದಿಂದ ವಾಸಿಸುತ್ತಿರೋ ಪಾಕ್ ಮೂಲದ ಮಹಿಳೆಯರಿಗೆ ಸಂಕಷ್ಟ ಎದುರಾಗಿದೆ. ಮಂಗಳೂರಿನಲ್ಲಿ 2 ಪಾಕ್ ಮಹಿಳೆಯರಿಗೆ ಆತಂಕ. ಮಂಗಳೂರಿನಲ್ಲೂ ಅಲ್ಲಿನ ವ್ಯಕ್ತಿಗಳನ್ನು ಮದುವೆಯಾಗಿ ನೆಲೆಸಿರುವ 2 ಪಾಕ್ ಮೂಲದ ಮಹಿಳೆಯರಿಗೆ ಆತಂಕ ಶುರುವಾಗಿದೆ. FRRO ಕಚೇರಿ ವಾಪಸ್ ಕಳಿಸುವಂತೆ ಆದೇಶ ನೀಡಿದರೆ ಗೇಟ್ ಪಾಸ್ ಸಿಗಲಿದೆ. ಒಟ್ನಲ್ಲಿ ಭಾರತದಲ್ಲಿರುವ ಪಾಕ್ ಪ್ರಜೆಗಳಿಗೆ ಡವಡವ ಶುರುವಾಗಿದ್ದು ಇಲ್ಲೇ ವಿವಾಹವಾಗಿ ವಾಸಿಸುತ್ತಿದ್ದವರು ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಶ್ಮೀರ ಉಗ್ರದಾಳಿ ಬಳಿಕ ಪಾಕ್ ಪ್ರಜೆಗಳಿಗೆ ದೇಶ ತೊರೆಯುವಂತೆ ಕೇಂದ್ರ ಸರ್ಕಾರ ಖಡಕ್ ಸೂಚನೆಯನ್ನು ನೀಡಿದ್ದು ಇದೀಗ ಭಾರತದಲ್ಲಿನ ಪಾಕಿಸ್ತಾನಿಗಳಿಗೆ ಆತಂಕ ಶುರುವಾಗಿದೆ. ಭಟ್ಕಳ, ಮಂಗಳೂರು, ತುಮಕೂರಿನಲ್ಲಿ ಹಲವರು ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ನಿರ್ಧಾರ ತೆಗೆದುಕೊಂಡಿದ್ದು ಭಾರತದಲ್ಲಿರುವ ಪಾಕ್ ಪ್ರಜೆಗಳಿಗೆ ದೇಶ ತೊರೆಯುವ ಡೆಡ್ಲೈನ್ ನೀಡಿದ್ದಾರೆ. ಇದೀಗ ಈ ಡೆಡ್ಲೈನ್ ಭಾರತದಲ್ಲಿರುವ ಪಾಕಿಸ್ತಾನಿಯರಿಗೆ ಸಂಕಷ್ಟ ತಂದೊಡ್ಡಿದೆ. ಭಾರತದಿಂದ ಪಾಕ್ ಪ್ರಜೆಗಳಿಗೆ ಗೇಟ್ ಪಾಸ್ ದೇಶ ತೊರೆಯಲು ಕೇಂದ್ರ ಸರ್ಕಾರ ಗಡುವು ನೀಡಿದೆ. ಇದರ ಬೆನ್ನಲ್ಲೇ ಇದೀಗ ಭಟ್ಕಳದಲ್ಲಿರುವ 10 ಪಾಕ್ ಮಹಿಳೆಯರು ಹಾಗೂ ಅವರ ಮಕ್ಕಳು ಸೇರಿ 14 ಜನರಿಗೆ ಸಂಕಷ್ಟ ಶುರುವಾಗಿದೆ. ಭಟ್ಕಳ ಪುರುಷರನ್ನ ಮದುವೆಯಾಗಿ ವೀಸಾ ಪಡೆದು ಭಟ್ಕಳದಲ್ಲೇ ಈ ಮಹಿಳೆಯರು ನೆಲೆಸಿದ್ದು 2 ವರ್ಷಕ್ಕೊಮ್ಮೆ ನವೀಕರಿಸಬೇಕಾದ ವೀಸಾ ಪಡೆದು ವಾಸಿಸುತ್ತಿದ್ದಾರೆ. ಇದೀಗ ಕೇಂದ್ರ ಸರ್ಕಾರದ ಖಡಕ್ ಸೂಚನೆ ಬೆನ್ನಲ್ಲೇ ಪಾಕ್ ಪ್ರಜೆಗಳು ಅತಂತ್ರರಾಗಿದ್ದಾರೆ. ತುಮಕೂರಿನಲ್ಲಿ 3 ಪಾಕ್ ಪ್ರಜೆಗಳ ವಾಸ. ತುಮಕೂರಿನಲ್ಲೂ
ಮೂವರನ್ನ ಮದುವೆಯಾಗಿ ಕಳೆದ 10 ವರ್ಷದಿಂದ ವಾಸಿಸುತ್ತಿರೋ ಪಾಕ್ ಮೂಲದ ಮಹಿಳೆಯರಿಗೆ ಸಂಕಷ್ಟ ಎದುರಾಗಿದೆ. ಮಂಗಳೂರಿನಲ್ಲಿ ಇಬ್ಬರು ಪಾಕ್ ಮಹಿಳೆಯರಿಗೆ ಆತಂಕ. ಮಂಗಳೂರಿನಲ್ಲೂ ಅಲ್ಲಿನ ವ್ಯಕ್ತಿಗಳನ್ನು ಮದುವೆಯಾಗಿ ನೆಲೆಸಿರುವ ಇಬ್ಬರು ಪಾಕ್ ಮೂಲದ ಮಹಿಳೆಯರಿಗೆ ಆತಂಕ ಶುರುವಾಗಿದೆ. FRRO ಕಚೇರಿ ವಾಪಸ್ ಕಳಿಸುವಂತೆ ಆದೇಶ ನೀಡಿದರೆ ಗೇಟ್ ಪಾಸ್ ಸಿಗಲಿದೆ. ಒಟ್ನಲ್ಲಿ ಭಾರತದಲ್ಲಿರುವ ಪಾಕ್ ಪ್ರಜೆಗಳಿಗೆ ಡವಡವ ಶುರುವಾಗಿದ್ದು, ಇಲ್ಲೇ ವಿವಾಹವಾಗಿ ವಾಸಿಸುತ್ತಿದ್ದವರು ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಶ್ಮೀರ ಉಗ್ರದಾಳಿ ಬಳಿಕ ಪಾಕ್ ಪ್ರಜೆಗಳಿಗೆ ದೇಶ ತೊರೆಯುವಂತೆ ಕೇಂದ್ರ ಸರ್ಕಾರ ಖಡಕ್ ಸೂಚನೆಯನ್ನು ನೀಡಿದ್ದು, ಇದೀಗ ಭಾರತದಲ್ಲಿನ ಪಾಕಿಸ್ತಾನಿಗಳಿಗೆ ಆತಂಕ ಶುರುವಾಗಿದೆ. ಭಟ್ಕಳ, ಮಂಗಳೂರು, ತುಮಕೂರಿನಲ್ಲಿ ಹಲವರು ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ನಿರ್ಧಾರ ತೆಗೆದುಕೊಂಡಿದ್ದು, ಭಾರತದಲ್ಲಿರುವ ಪಾಕ್ ಪ್ರಜೆಗಳಿಗೆ ದೇಶ ತೊರೆಯುವ ಡೆಡ್ಲೈನ್ ನೀಡಿದ್ದಾರೆ. ಇದೀಗ ಈ ಡೆಡ್ಲೈನ್ ಭಾರತದಲ್ಲಿರುವ ಪಾಕಿಸ್ತಾನಿಯರಿಗೆ ಸಂಕಷ್ಟ ತಂದೊಡ್ಡಿದೆ. ಭಾರತದಿಂದ ಪಾಕ್ ಪ್ರಜೆಗಳಿಗೆ ಗೇಟ್ ಪಾಸ್. ದೇಶ ತೊರೆಯಲು ಕೇಂದ್ರ ಸರ್ಕಾರ ಗಡುವು ನೀಡಿದೆ. ಇದರ ಬೆನ್ನಲ್ಲೇ ಇದೀಗ ಭಟ್ಕಳದಲ್ಲಿರುವ 10 ಪಾಕ್ ಮಹಿಳೆಯರು ಹಾಗೂ ಅವರ ಮಕ್ಕಳು ಸೇರಿ 14 ಜನರಿಗೆ ಸಂಕಷ್ಟ ಶುರುವಾಗಿದೆ. ಭಟ್ಕಳ ಪುರುಷರನ್ನ ಮದುವೆಯಾಗಿ ವೀಸಾ ಪಡೆದು ಭಟ್ಕಳದಲ್ಲೇ ಈ ಮಹಿಳೆಯರು ನೆಲೆಸಿದ್ದು, 2 ವರ್ಷಕ್ಕೊಮ್ಮೆ ನವೀಕರಿಸಬೇಕಾದ ವೀಸಾ ಪಡೆದು ವಾಸಿಸುತ್ತಿದ್ದಾರೆ. ಇದೀಗ ಕೇಂದ್ರ ಸರ್ಕಾರದ ಖಡಕ್ ಸೂಚನೆ ಬೆನ್ನಲ್ಲೇ ಪಾಕ್ ಪ್ರಜೆಗಳು ಅತಂತ್ರರಾಗಿದ್ದಾರೆ. ತುಮಕೂರಿನಲ್ಲಿ 3 ಪಾಕ್ ಪ್ರಜೆಗಳ ವಾಸ. ತುಮಕೂರಿನಲ್ಲೂ ಮೂವರನ್ನ ಮದುವೆಯಾಗಿ ಕಳೆದ 10 ವರ್ಷದಿಂದ ವಾಸಿಸುತ್ತಿರೋ ಪಾಕ್ ಮೂಲದ ಮಹಿಳೆಯರಿಗೆ ಸಂಕಷ್ಟ ಎದುರಾಗಿದೆ. ಮಂಗಳೂರಿನಲ್ಲಿ ಇಬ್ಬರು ಪಾಕ್ ಮಹಿಳೆಯರಿಗೆ ಆತಂಕ. ಮಂಗಳೂರಿನಲ್ಲೂ ಅಲ್ಲಿನ ವ್ಯಕ್ತಿಗಳನ್ನು ಮದುವೆಯಾಗಿ ನೆಲೆಸಿರುವ ಇಬ್ಬರು ಪಾಕ್ ಮೂಲದ ಮಹಿಳೆಯರಿಗೆ ಆತಂಕ ಶುರುವಾಗಿದೆ. FRRO ಕಚೇರಿ ವಾಪಸ್ ಕಳಿಸುವಂತೆ ಆದೇಶ ನೀಡಿದರೆ ಗೇಟ್ ಪಾಸ್ ಸಿಗಲಿದೆ. ಒಟ್ನಲ್ಲಿ ಭಾರತದಲ್ಲಿರುವ ಪಾಕ್ ಪ್ರಜೆಗಳಿಗೆ ಡವಡವ ಶುರುವಾಗಿದ್ದು, ಇಲ್ಲೇ ವಿವಾಹವಾಗಿ ವಾಸಿಸುತ್ತಿದ್ದವರು ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಶ್ಮೀರ ಉಗ್ರದಾಳಿ ಬಳಿಕ ಪಾಕ್ ಪ್ರಜೆಗಳಿಗೆ ದೇಶ ತೊರೆಯುವಂತೆ ಕೇಂದ್ರ ಸರ್ಕಾರ ಖಡಕ್ ಸೂಚನೆಯನ್ನು ನೀಡಿದ್ದು, ಇದೀಗ ಭಾರತದಲ್ಲಿನ ಪಾಕಿಸ್ತಾನಿಗಳಿಗೆ ಆತಂಕ ಶುರುವಾಗಿದೆ. ಭಟ್ಕಳ, ಮಂಗಳೂರು, ತುಮಕೂರಿನಲ್ಲಿ ಹಲವರು ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ನಿರ್ಧಾರ ತೆಗೆದುಕೊಂಡಿದ್ದು, ಭಾರತದಲ್ಲಿರುವ ಪಾಕ್ ಪ್ರಜೆಗಳಿಗೆ ದೇಶ ತೊರೆಯುವ ಡೆಡ್ಲೈನ್ ನೀಡಿದ್ದಾರೆ. ಇದೀಗ ಈ ಡೆಡ್ಲೈನ್ ಭಾರತದಲ್ಲಿರುವ ಪಾಕಿಸ್ತಾನಿಯರಿಗೆ ಸಂಕಷ್ಟ ತಂದೊಡ್ಡಿದೆ.